ಎಲ್ಲರೂ ಭಕ್ತಿಯಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್ ಅಂತ ಬರೆಯಿರಿ. ಸ್ನೇಹಿತರೆ, ಈ ಬಾರಿ ಬಂದಿರುವಂಥ ಹೋಳಿ ಹುಣ್ಣಿಮೆ ಹಬ್ಬವು ತುಂಬಾ ವಿಶೇಷ ಮತ್ತು ತುಂಬಾ ಸುಂದರವಾಗಿಯೂ ಇದೆ. ಇದರ ಹಿಂದಿರುವಂಥ ಕಾರಣ ಏನಿದೆ ಅಂದರೆ, ಇಲ್ಲಿ ಮಾರ್ಚ್ 24 ಹೋಲಿಕಾ ದಹನ ಮತ್ತು ಮಾರ್ಚ್ 25ನೇ ದಿನದಂದು ರಂಗಪಂಚಮಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಮತ್ತು ಇದೇ ದಿನ ಈ ವರ್ಷದ ದೊಡ್ಡದಾಗಿರುವ ಚಂದ್ರಗ್ರಹಣ ಕೂಡ ಇದೆ. ಸ್ನೇಹಿತರೆ, ಯಾವಾಗ ಚಂದ್ರಗ್ರಹಣ ಹಿಡಿಯುತ್ತದೆಯೋ ಇದರಿಂದ ಇಲ್ಲಿ ಹೋಳಿ ಹುಣ್ಣಿಮೆಯ ಪ್ರಭಾವ ಇನ್ನಷ್ಟು ಹೆಚ್ಚಾಗುತ್ತದೆ. ಯಾರೆಲ್ಲ ಸಾಧನೆಗಳನ್ನು ಮಾಡ್ತಾ ಇರ್ತಾರೋ, ಅಂದರೆ ತಂತ್ರ ಮಂತ್ರ ಕ್ರಿಯೆಗಳನ್ನು ಮಾಡ್ತಾ ಇರ್ತಾರೆ, ಕೆಲವರು ಮಂತ್ರಗಳನ್ನು ಸಿದ್ಧಿ ಮಾಡಲು ಇಷ್ಟಪಡ್ತಾ ಇರ್ತಾರೆ, ಅಥವಾ ಯಾರೆಲ್ಲ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಹೊಂದಿಕೊಂಡಂಥ ಜನರಿರ್ತಾರೋ ಅವರಿಗೋಸ್ಕರ ಈ ಹೋಳಿ ಹುಣ್ಣಿಮೆಯ ಚಂದ್ರಗ್ರಹಣ ಅತ್ಯಂತ ಶುಭ ಆಗಿದೆ. ಹೇಗೆ ಅಂತ ವಿಡಿಯೋದಲ್ಲಿ ವಿಸ್ತಾರವಾಗಿ ತಿಳಿಸ್ಕೊಡ್ತೀವಿ. ಸ್ನೇಹಿತರೆ, ಒಂದು ವೇಳೆ ಈ ಚಂದ್ರಗ್ರಹಣದ ಸಮಯದಲ್ಲಿ ಯಾವುದಾದ್ರೂ ಚಿಕ್ಕ ಪುಟ್ಟ ಉಪಾಯವನ್ನು ಮಾಡಿದ್ರೆ ಖಂಡಿತವಾಗಿ ಇಲ್ಲಿ ನಿಮಗೆ ಹೆಚ್ಚಿನ ಲಾಭ ಸಿಗುತ್ತದೆ. ಅದು ಧನ ಸಂಪತ್ತನ್ನು ಆಕರ್ಷಣೆ ಮಾಡುವುದಾಗಿರಲಿ, ಸಿರಿ ಸಂಪತ್ತನ್ನು ಪಡೆಯೋದಾಗಿರಲಿ, ಈ ಹೋಳಿ ಹುಣ್ಣಿಮೆಯ ಹಬ್ಬದ ಸಮಯ ಅತ್ಯಂತ ಉತ್ತಮವಾದ ಸಮಯ ಆಗಿರುತ್ತದೆ. ನಮ್ಮ ಹಿಂದೂ ಪಂಚಾಂಗದ ಅನುಸಾರವಾಗಿ ಫಾಲ್ಗುಣ ಮಾಸದ ಹುಣ್ಣಿಮೆಯ ದಿನ ಹೋಳಿ ಹುಣ್ಣಿಮೆಯ ಹಬ್ಬ ಇರುತ್ತದೆ. ಈ ಹುಣ್ಣಿಮೆಯ ಮಾರನೇ ದಿನ ಬಣ್ಣದ ಓಕುಳಿಯನ್ನು ಆಡುತ್ತಾರೆ. ಈ ಬಾರಿ ಫಾಲ್ಗುಣ ಮಾಸದ ಹುಣ್ಣಿಮೆಯ ದಿನವು 24 ಮಾರ್ಚ್ ಮುಂಜಾನೆ 9:54 ಶುರುವಾಗುತ್ತದೆ. ಈ ಹುಣ್ಣಿಮೆಯ ಸಮಾಪ್ತಿಯು ಮಾರನೇ ದಿನ ಅಂದರೆ 25 ಮಾರ್ಚ್ ಫೆಬ್ರವರಿ ಮಧ್ಯಾಹ್ನ 12:29 ಮುಕ್ತಾಯ ಆಗುತ್ತದೆ. ಹೋಲಿಕಾ ದಹನವು 24 ಮಾರ್ಚ್ ದಿನದಂದು ಇರುತ್ತದೆ. ಹೋಲಿ ದಹನಕ್ಕಾಗಿ ಶುಭ ಮುಹೂರ್ತವು 24 ಮಾರ್ಚ್ ರಾತ್ರಿ 11 ಗಂಟೆಯಿಂದ ರಾತ್ರಿ 12:27 ಇರುತ್ತದೆ. ಇಲ್ಲಿ ಹೋಲಿ ದಹನ ಆದ ಮಾರನೇ ದಿನವೇ ರಂಗಿನ ಓಕುಳಿಯನ್ನು ಆಡಲಾಗುತ್ತದೆ. ಹಾಗಾಗಿ ಈ ವರ್ಷ 25 ಮಾರ್ಚ್ 2024 ದಿನದಂದೇ ಹೋಳಿ ಹುಣ್ಣಿಮೆಯ ಹಬ್ಬ ಇರುತ್ತದೆ. ನಮ್ಮ ಇಡೀ ದೇಶದಲ್ಲಿ ತುಂಬಾ ವಿಜೃಂಭಣೆಯಿಂದ ಬಣ್ಣದ ಆಟವನ್ನು ಆಡುತ್ತಾರೆ. ಆದರೆ ಇಲ್ಲಿ ಒಂದು ಮಾತನ್ನು ನೆನಪಿಡಿ, ಈ ದಿನ ಚಂದ್ರಗ್ರಹಣವೂ ಇರುತ್ತದೆ. ಹಿಂದೂ ಪಂಚಾಂಗದ ಅನುಸಾರವಾಗಿ ಈ ಚಂದ್ರಗ್ರಹಣದ ಸಮಯವು ಮುಂಜಾನೆ 10:02 ಶುರುವಾಗುತ್ತದೆ. ಮಧ್ಯಾಹ್ನ 3:02 ಇದರ ಮುಕ್ತಾಯ ಆಗುತ್ತದೆ. ಸಾಮಾನ್ಯವಾಗಿ ಇದು ಉಪಚಾಯ ಚಂದ್ರಗ್ರಹಣ ಆಗಿರುವ ಕಾರಣದಿಂದಾಗಿ ನಮ್ಮ ಭಾರತದಲ್ಲಿ ಇದು ಕಾಣುವುದಿಲ್ಲ. ಹಾಗಾಗಿ ಇಲ್ಲಿ ಸೂತಕ ಕಾಲಕ್ಕೆ ಯಾವ ಮಾನ್ಯತೆ ಇರೋದಿಲ್ಲ. ಹಾಗಾಗಿ ತುಂಬಾ ಸುಲಭವಾಗಿ ಇಲ್ಲಿ ಹೋಳಿ ಹುಣ್ಣಿಮೆ ಹಬ್ಬವನ್ನು ಎಲ್ಲರೂ ಆಡಬಹುದು. ಇಲ್ಲಿ ಯಾವ ಕಾರ್ಯವನ್ನು ಬೇಕಾದರೂ ಮಾಡಬಹುದಾಗಿದೆ. ನಮ್ಮ ಭಾರತ ದೇಶದ ಮೇಲೆ ಈ ಚಂದ್ರಗ್ರಹಣದ ಯಾವುದೇ ಪ್ರಭಾವ ಇರೋದಿಲ್ಲ. ಇಲ್ಲಿ ಭಗವಂತನ ಹೆಸರನ್ನು ತೆಗೆದುಕೊಂಡು ಹೋಳಿ ಹುಣ್ಣಿಮೆ ಹಬ್ಬವನ್ನು ಆಚರಿಸಿರಿ. ಈ ಚಂದ್ರಗ್ರಹಣವು ವಿದೇಶದಲ್ಲಿ ಕಾಣುತ್ತದೆ. ಹಾಗಾಗಿ ಇದು ರಾತ್ರಿಯ ಸಮಯದಲ್ಲಿ ಇರುತ್ತದೆ. ವಿದೇಶದಲ್ಲಿ ರಾತ್ರಿ ಸಮಯ ಇದ್ದಾಗ ನಮ್ಮ ದೇಶದಲ್ಲಿ ಹಗಲು ಇರುತ್ತದೆ. ಹಾಗಾಗಿ ಸಂಪೂರ್ಣವಾಗಿ ನಮ್ಮ ದೇಶದ ಮೇಲೆ ಇದರ ಯಾವುದೇ ಪ್ರಭಾವ ಇರೋದಿಲ್ಲ. ಸ್ನೇಹಿತರೆ, ಮರೆತರೂ ಸಹ ಹೋಳಿ ಹುಣ್ಣಿಮೆಯ ಅಗ್ನಿಯಲ್ಲಿ ಈ 3 ವಸ್ತುಗಳನ್ನು ಹಾಕಬಾರದು. ಇಲ್ಲವಾದರೆ ನೀವು ಬಡತನವನ್ನು ಎದುರಿಸಬೇಕಾಗುತ್ತದೆ. ಹೋಳಿ ಹುಣ್ಣಿಮೆಯ ದಿನ ಯಾವತ್ತಿಗೂ ಈ ರೀತಿಯಾದ ಪೂಜೆಯನ್ನು ಮಾಡಬಾರದು. ನಮ್ಮ ಸನಾತನ ಧರ್ಮದಲ್ಲಿ ಹೋಳಿ ಹುಣ್ಣಿಮೆ ಹಬ್ಬವನ್ನು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯ ಅಂತ ತೋರಿಸಿಕೊಟ್ಟಿದ್ದಾರೆ. ಈ ದಿನ ಕೆಟ್ಟ ಶಕ್ತಿಗಳ ನಾಶ ಆಗುತ್ತದೆ ಮತ್ತು ಒಳ್ಳೆಯ ಶಕ್ತಿಗಳ ಉಗಮ ಆಗುತ್ತದೆ. ಈ ದಿನ ನಕಾರಾತ್ಮಕ ಮತ್ತು ಸಕಾರಾತ್ಮಕ ಶಕ್ತಿಗಳು ಸಂಪೂರ್ಣವಾಗಿ ಸಕ್ರಿಯ ಅವಸ್ಥೆಯಲ್ಲಿ ಇರುತ್ತವೆ. ಹಾಗಾಗಿ ಪ್ರಾಚೀನ ಕಾಲದಿಂದ ಜನರು ಈ ದಿನ ಸಿದ್ಧಿಗಳನ್ನು ಪಡೆಯಲು ಪ್ರಯತ್ನ ಮಾಡ್ತಾರೆ. ಯಾವ ಸಾಧನೆಗಳನ್ನು ಹೋಳಿಯ ಅಗ್ನಿಯ ಬೂದಿಯಿಂದ ಮಾಡುತ್ತಾರೋ ಅದು 100ಕ್ಕೆ 100 ತನ್ನ ಪ್ರಭಾವವನ್ನು ತೋರಿಸಿಯೇ ಬಿಡುತ್ತದೆ. ಹಾಗಾಗಿ ಇಂದಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಹೋಳಿ ಹುಣ್ಣಿಮೆಯ ದಿನ ಮಾಡುವಂಥ ಎಲ್ಲಕ್ಕಿಂತ ಪ್ರಭಾವಶಾಲಿ ಉಪಾಯಗಳನ್ನು ತಿಳಿಸ್ಕೊಡ್ತೀವಿ. ಇದರಿಂದ ಇಡೀ ವರ್ಷ ನೀವು ಸಂತೋಷದಿಂದ ಇರಬಹುದು. ನೀವು ನಿಮ್ಮ ಎಲ್ಲ ಕಷ್ಟ ದುಃಖಗಳನ್ನು ದೂರ ಮಾಡಬಹುದು. ಎಲ್ಲ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ. ಹಾಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್ ಅಂತ ಬರೆಯಿರಿ. ವಿಡಿಯೋ ಮುಂದುವರಿಸೋ ಮುನ್ನ ನಿಮ್ಮಲ್ಲಿ ನಮ್ಮ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ. ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ತಪ್ಪದೇ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿರಿ. ಹಾಗೆ ಇಲ್ಲಿಯ ತನಕ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ಹೊಸ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡಬಹುದು. ಶಾಸ್ತ್ರಗಳ ಅನುಸಾರವಾಗಿ ಹೋಳಿಯ ಅಗ್ನಿಯಲ್ಲಿ ಮುರಿದಿರುವಂಥ ಕಬ್ಬನ್ನು ಹಾಕಬಾರದು. ಇದರಿಂದ ಹೋಳಿಕಾ ದೇವಿಯ ಶಾಪ ಅಂಟುತ್ತದೆ. ಮುರಿದು ಹೋದಂಥ ಕಬ್ಬನ್ನು ಪೂಜೆ ಪಾಠಗಳಲ್ಲೂ ಸಹ ಬಳಸಬಾರದು. ಶಾಸ್ತ್ರಗಳ ಅನುಸಾರವಾಗಿ ಪವಿತ್ರವಾದ ವಸ್ತುಗಳನ್ನು ಮಾತ್ರ ಹೋಲಿಕಾ ಅಗ್ನಿಯಲ್ಲಿ ಹಾಕಬೇಕು. ಯಾವಾಗ ಅದರಲ್ಲಿ ನೀವು ಕಬ್ಬನ್ನು ಹಾಕುತ್ತೀರೋ ಅದರ ಮೇಲೆ ಹಸಿರು ಎಲೆಗಳು ಇರಬೇಕು.
ಪೂಜೆ ಪಾಠಗಳಲ್ಲಿ ಯಾವತ್ತಿಗೂ ಅಪೂರ್ಣವಾದ ವಸ್ತುಗಳ ಬಳಕೆ ಮಾಡಬಾರದು. ಅಪೂರ್ಣವಾದ ವಸ್ತುಗಳನ್ನು ಹಾಕಿದ್ರೆ ಅಪೂರ್ಣ ಫಲವೇ ಸಿಗುತ್ತದೆ. ಹಾಗಾಗಿ ಕಬ್ಬು ಚೆನ್ನಾಗಿರಬೇಕು. ಹೋಲಿ ದಹನಕ್ಕೂ ಮುನ್ನವೇ ಮನೆಗೆ ಕಬ್ಬನ್ನು ತಂದು ಇಡಬೇಕು. ಇವು ಬೆಸ ಸಂಖ್ಯೆಯಲ್ಲಿ ಇರಬೇಕು. ಸ್ನೇಹಿತರೆ, ಹೋಲಿಕಾ ಅಗ್ನಿಯಲ್ಲಿ ನೀರಿರುವಂಥ ಹಸಿ ತೆಂಗಿನಕಾಯಿಯನ್ನು ಹಾಕಬಾರದು. ಇದರಿಂದ ಪಾಪವು ಅಂಟುತ್ತದೆ. ಯಾವತ್ತಿಗೂ ಪೂರ್ತಿಯಾಗಿ ಒಣಗಿದಂಥ ತೆಂಗಿನಕಾಯಿಯನ್ನು ಹೋಲಿಯ ಅಗ್ನಿಯಲ್ಲಿ ಹಾಕಬೇಕು. ಎಳೆನೀರು ಇರುವಂಥ ತೆಂಗಿನಕಾಯಿಯನ್ನು ಮರೆತರೂ ಸಹ ಹೋಲಿಕಾ ಅಗ್ನಿಯಲ್ಲಿ ಹಾಕಬಾರದು. ಒಣಗಿದ ತೆಂಗಿನಕಾಯಿಯನ್ನು ಹೋಳಿ ಅಗ್ನಿಯಲ್ಲಿ ಹಾಕುವ ಮುನ್ನ ಮನೆಯ ಜನರೆಲ್ಲ ಅದನ್ನು ಸ್ಪರ್ಶ ಮಾಡಿರಬೇಕು. ಇದರಿಂದ ಹೋಲಿಕಾ ದೇವಿಯ ಕೃಪೆ ನಿಮಗೆ ಸಿಗುತ್ತದೆ. ಇಲ್ಲಿ ಅವರು ನಿಮ್ಮ ಬಡತನ ದರಿದ್ರತೆಯನ್ನು ತಮ್ಮೊಡನೆ ತೆಗೆದುಕೊಂಡು ಹೋಗುತ್ತಾರೆ. ಒಂದು ವೇಳೆ ನಿಮ್ಮ ಮನಸ್ಸಿನಲ್ಲಿ ಕೆಟ್ಟ ವಿಚಾರಗಳು ಹುಟ್ಟುತ್ತಿದ್ದರೆ, ಭಯ ಹುಟ್ಟುತ್ತಿದ್ದರೆ, ಪೂಜೆ ಮಾಡುವಂಥ ಸಮಯದಲ್ಲಿ ಒಂದು ಒಣಗಿದ ತೆಂಗಿನಕಾಯಿ, ಕಪ್ಪು ಎಳ್ಳು, ಸಾಸಿವೆ ಕಾಳುಗಳನ್ನು ತೆಗೆದುಕೊಂಡು ನಿಮ್ಮ ತಲೆಯ ಮೇಲೆ 7 ಬಾರಿ ತಿರುಗಿಸಿರಿ. ನಂತರ ಇದನ್ನು ಅಗ್ನಿಯಲ್ಲಿ ಹಾಕಿಬಿಡಿ. ನಿಮ್ಮ ಚಿಂತೆಯನ್ನು ತಾಯಿ ಹೋಲಿಕಾ ದೇವಿಯು ದೂರ ಮಾಡುವರು. ಒಂದು ಮಾಹಿತಿಯ ಅನುಸಾರವಾಗಿ ತಾಯಿ ಹೋಲಿಕಾ ದೇವಿಗೆ ಮನೆಯಲ್ಲಿ ತಯಾರಿಸಿದಂಥ ನೈವೇದ್ಯ ಅತ್ಯಂತ ಪ್ರಿಯವಾಗಿದ್ದು, ನಿಮ್ಮ ಮನೆಯಲ್ಲಿ ಏನೇ ನೈವೇದ್ಯ ರೆಡಿ ಮಾಡಿದ್ದಾರೋ ಅದನ್ನು ಹೋಲಿಕಾ ದೇವಿಗೆ ಖಂಡಿತವಾಗಿ ಅರ್ಪಿಸಿರಿ. ಇಲ್ಲಿ ಒಂದು ಮಾತನ್ನು ನೆನಪಿಡಿ, ಏನೇ ನೈವೇದ್ಯವನ್ನು ಅರ್ಪಿಸುವಂಥ ಸಮಯದಲ್ಲಿ ಅವು ಬೆಸ ಸಂಖ್ಯೆಯಲ್ಲಿ ಇರಬೇಕು. ಉದಾಹರಣೆಗಾಗಿ ನೀವು ಹೋಳಿಗೆ ಕಡಬನ್ನು ಅರ್ಪಿಸ್ತಾ ಇದ್ದರೆ ಅವು 5, 7, 11, 15 ಈ ರೀತಿಯಾಗಿ ಇರಬೇಕು. ಹೋಳಿಕಾ ದಹನದಲ್ಲಿ ಖಂಡಿತವಾಗಿ ಜಲವನ್ನು ಅರ್ಪಿಸಿರಿ. ಹೋಳಿಯ ಅಗ್ನಿಯಲ್ಲಿ ಸಗಣಿಯಿಂದ ರೆಡಿಯಾದ ಒಣ ಕೋಳುಗಳನ್ನು ಅರ್ಪಿಸಬೇಕು. ಹೋಳಿಯ ಅಗ್ನಿಯಲ್ಲಿ ಯಾವುದಾದ್ರೂ ಹೊಸದಾಗಿ ಬಂದಿರುವಂಥ ಫಸಲನ್ನು ಹಾಕಬಹುದು. ಇದರಿಂದ ಮನೆಯಲ್ಲಿ ಧನಧಾನ್ಯದ ವೃದ್ಧಿಯಾಗುತ್ತದೆ. ಶಾಸ್ತ್ರಗಳ ಅನುಸಾರವಾಗಿ ಒಂದು ವೇಳೆ ಯಾವುದಾದ್ರೂ ಮಹಿಳೆಯರು ಋತುಚಕ್ರ ಸಮಯದಲ್ಲಿ ಬಳಲ್ತಾ ಇದ್ದರೆ ಅಂಥವರು ಹೋಳಿ ಹುಣ್ಣಿಮೆಯ ಪೂಜೆಯನ್ನು ಬೇರೆಯವರಿಂದ ಮಾಡಿಸಬೇಕು. ಋತುಚಕ್ರದ ಸಮಯದಲ್ಲಿ ಹೋಳಿ ದಹನದ ಹತ್ತಿರ ಹೋಗಬಾರದು. ಆದರೆ ದೂರದಿಂದ ನಿಂತು ಅದನ್ನು ನೋಡಬಹುದು. ಬೇರೆಯವರಿಂದ ಪೂಜೆ ಪಾಠಗಳನ್ನು ಮಾಡಿಸಿರಿ. ಇದರಿಂದಲೂ ನಿಮಗೆ ಫಲಪ್ರಾಪ್ತಿಯಾಗುತ್ತದೆ. ಇನ್ನು ಹೋಳಿ ಅಗ್ನಿಯಲ್ಲಿ ಹಸಿಯಾಗಿರುವ ಅಕ್ಷತೆಗಳನ್ನು ಹಾಕಬಹುದು. ಇದರಿಂದಲೂ ಲಕ್ಷ್ಮೀ ಪ್ರಾಪ್ತಿಯಾಗುತ್ತದೆ. ಯಾವ ನೈವೇದ್ಯವನ್ನು ನೀವು ಅರ್ಪಿಸ್ತಾ ಇರ್ತೀರೋ ಅವುಗಳನ್ನು ಯಾವುದೇ ಕಾರಣಕ್ಕೂ ಎಂಜಲು ಮಾಡಬಾರದು. ಸ್ನೇಹಿತರೆ, ಈ ಹೋಳಿ ಹುಣ್ಣಿಮೆ ದಿನ ಖಂಡಿತವಾಗಿ ಗೋಮಾತೆ ಹಸುವಿಗೆ ಏನನ್ನಾದರೂ ತಿನ್ನಿಸಿರಿ. ಗೋಮಾತೆಗೆ ಸಾಧ್ಯವಾದರೆ 11 ರೊಟ್ಟಿಗಳನ್ನು ತಿನ್ನಿಸಿರಿ ಅಥವಾ ರೊಟ್ಟಿ ಬೆಲ್ಲವನ್ನು ತಿನ್ನಿಸಿರಿ. ಇದರಿಂದ ಎಲ್ಲ ದೇವತೆಗಳಿಗೆ ನೈವೇದ್ಯ ಅರ್ಪಿಸಿದಂತೆ ಆಗುತ್ತದೆ. ಈ ದಿನ ನೀವು ಯಾವುದಾದ್ರೂ ಉಪಾಯಗಳನ್ನು ಮಾಡಿ ಅಥವಾ ಬಿಡಿ, ಆದರೆ ಖಂಡಿತವಾಗಿ ಹಸುವಿಗೆ ಏನನ್ನಾದರೂ ತಿನ್ನಿಸಿರಿ. ಸ್ನೇಹಿತರೆ, ಇನ್ನು ಏನೇ ಆದರೂ ಹೋಳಿ ಹುಣ್ಣಿಮೆ ಮುಗಿದ ನಂತರ ಹೋಳಿ ಅಗ್ನಿಯಲ್ಲಿರುವಂಥ ಬೂದಿಯನ್ನು ಮನೆಗೆ ತೆಗೆದುಕೊಂಡು ಬನ್ನಿರಿ. ಅದನ್ನು ಎಲ್ಲರಿಗೂ ಹಣೆಗೆ ಹಚ್ಚಿಕೊಳ್ಳಲು ಕೊಡಬೇಕು. ಇದನ್ನು ಕಪ್ಪು ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ಯಾವತ್ತಿಗೂ ನಿಮ್ಮ ಬಳಿ ಇಟ್ಕೊಳ್ಳಿ. ಚಿಕ್ಕ ಮಕ್ಕಳಿಗೆ ಯಾವುದಾದ್ರೂ ಕೆಟ್ಟ ದೃಷ್ಟಿ ಅಂಟಿದಾಗ ಅವರ ಹಣೆಗೆ ಇದನ್ನು ಹಚ್ಚಿರಿ. ಈ ಬಟ್ಟೆಯಲ್ಲಿ ಕಟ್ಟಿದಂಥ ಬೂದಿಯನ್ನು ಹಣ ಇಡುವಂಥ ಕಪಾಟ್ನಲ್ಲೂ ಇಡಬಹುದು. ಇದರಿಂದ ಧನ ಸಂಪತ್ತಿನಲ್ಲಿ ವೃದ್ಧಿಯಾಗುತ್ತದೆ. ಒಂದು ಮಾಹಿತಿಯ ಅನುಸಾರವಾಗಿ ಹೋಳಿ ಹುಣ್ಣಿಮೆಯ ದಿನ ಯಾರ ಬಳಿ ಸಹ ನೀವು ಬಿಳಿ ಬಣ್ಣದ ವಸ್ತುಗಳನ್ನು ತೆಗೆದುಕೊಳ್ಳಬಾರದು. ಯಾಕಂದರೆ ಈ ದಿನ ಬಿಳಿ ಬಣ್ಣದ ವಸ್ತುಗಳನ್ನು ತೆಗೆದುಕೊಂಡು ಮಾಟ ಮಂತ್ರದಂಥ ಕೆಟ್ಟ ಕೆಲಸಗಳನ್ನು ಕೆಲವರು ಮಾಡ್ತಾರೆ. ಈ ದಿನ ಮರೆತರು ಮಾಂಸ ಮದ್ಯದ ಸೇವನೆ ಮಾಡಬಾರದು. ಶಾಸ್ತ್ರಗಳ ಅನುಸಾರವಾಗಿ ಭಗವಂತನಾದ ಶ್ರೀಕೃಷ್ಣರಿಗೆ ಹೋಳಿ ಹುಣ್ಣಿಮೆಯ ಹಬ್ಬ ಅತ್ಯಂತ ಪ್ರಿಯವಾಗಿದ್ದು, ಹಾಗಾಗಿ ಈ ದಿನ ಶ್ರೀಕೃಷ್ಣರಿಗೆ ಸಿಟ್ಟು ಬರುವಂಥ ಕಾರ್ಯವನ್ನು ಮಾಡಬಾರದು. ಈ ದಿನ ಮರೆತರು ಮಹಿಳೆಯರಿಗೆ ಅವಮಾನ ಮಾಡಬಾರದು. ಈ ಹೋಳಿ ಹುಣ್ಣಿಮೆಯ ಹಬ್ಬದ ದಿನ ಮುಂಜಾನೆ ಬೇಗನೆ ಎದ್ದೇಳಬೇಕು. ಈ ದಿನ ಹೆಚ್ಚಾಗಿ ನಿದ್ರೆ ಮಾಡಬಾರದು. ಈ ದಿನ ಸ್ತ್ರೀಯರಿಂದ ದೂರ ಇರಬೇಕು. ಗಂಡ ಹೆಂಡತಿ ಸೇರಬಾರದು. ಪುರಾಣಗಳ ಅನುಸಾರವಾಗಿ ಎಲ್ಲರೂ ಈ ದಿನ ಬಣ್ಣದ ಆಟವನ್ನು ಆಡಬೇಕು. ಈ ದಿನ ಯಾರೆಲ್ಲ ರಂಗಪಂಚಮಿಯನ್ನು ಆಚರಿಸ್ತಾರೋ ಅವರ ಮೇಲೆ ತಾಯಿ ಹೋಳಿಕಾ ದೇವಿಯ ಆಶೀರ್ವಾದ ಇರುತ್ತದೆ. ಹೋಳಿ ಹುಣ್ಣಿಮೆ ಒಂದು ಪವಿತ್ರವಾದ ಹಬ್ಬ ಆಗಿದ್ದು, ಇದನ್ನು ಅಪವಿತ್ರಗೊಳಿಸುವಂಥ ವ್ಯಕ್ತಿಗೂ ಯಾವತ್ತಿಗೂ ಕೃಷ್ಣನಿಗೆ ಇಷ್ಟ ಆಗೋದಿಲ್ಲ ಹಾಗೂ ಅವರ ಶಾಪಕ್ಕೆ ಒಳಗಾಗ್ತಾರೆ. ಹಾಗಾಗಿ ಒಳ್ಳೆಯ ಮನಸ್ಸಿನಿಂದ ಎಲ್ಲರೂ ಹೋಳಿ ಹುಣ್ಣಿಮೆ ಹಬ್ಬವನ್ನು ಆಚರಿಸಿರಿ. ವಿಡಿಯೋ ಇಷ್ಟ ಆದರೆ ಜೈ ಶ್ರೀರಾಮ್ ಅಂತ ಕಾಮೆಂಟ್ ಹಾಕಿ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.